Hello everyone, welcome to my YouTube channel Learn with Zin. Essay 2 2025-26 Hindi ತೃತೀಯ ಭಾಷಾ ಹಿಂದಿ ಕ್ವಶನ್ ಪೇಪರ್ 9th ಕ್ಲಾಸ್. ಫಸ್ಟ್ ಮೇನು ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಸೊ ಈ ಒಂದು ಮೇನಲ್ಲಿ ನಿಮಗೆ 8 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಸ್ಗೂ 1 ಮಾರ್ಕ್ಸ್, ಟೋಟಲ್ ನಿಮಗೆ ಇಲ್ಲಿ 8 ಮಾರ್ಕ್ಸ್ ಸಿಗುತ್ತೆ. ಸರಿಯಾದ ಉತ್ತರನ ನೀವು ಮಾಡಿದ್ರೆ 8 ಮಾರ್ಕ್ಸ್ ಸಿಗುತ್ತೆ. सेकेंड मेनली प्रथम दो शब्द के सूचित संबंधों के अनुरूप तीसरे शब्द का संबंधित शब्द लिखिए. फस्ट राजा ರಾಣಿ ರಾಜ ಅಂತ ಇದೆ. ಸೊ ಅದೇ ಥರ ನೀವು ನೆಕ್ಸ್ಟ್ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ರೈಟ್ ಆನ್ಸರ್ಸ್ನ ನೀವು ಬರೀಬೇಕು. ಇದಕ್ಕೆಲ್ಲ ಆನ್ಸರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಈ ಒಂದು ಮೀನಿಂದ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. नेक्स्ट नंबर 3 निम्नलिखित प्रश्नों के उत्तर एक एक वाक्य में लिखिए. एक एक वाक्य में लिखिए ಅಂದರೆ ಇದು 1 ವರ್ಡ್ ಕ್ವಶನ್ಸ್ 13 to 16 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಕ್ವಶನ್ಸ್. नेक्स्ट फोर्थ ಮೇನಲ್ಲಿ निम्नलिखित प्रश्नों के उत्तर 2-3 वाक्य में लिखिए. ಇದು 2 or 3 ಸೆಂಟೆನ್ಸಸ್ ಕ್ವಶನ್ಸ್. ಈ ಒಂದು ಮೇನಲ್ಲಿ ನಿಮಗೆ 8 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ 16 ಕ್ವಶನ್ಸ್ ಇರುತ್ತೆ. ಈ ಮೇನಲ್ಲಿ ನಿಮಗೆ ಚಾಯ್ಸಸ್ ಕೂಡ ಇರುತ್ತೆ. ಈ ಕ್ವಶನ್ ಆನ್ಸರ್ಸ್ಗೆ ಆನ್ಸರ್ಸ್ ನಿಮ್ಮ ನೋಟ್ಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡಿ ನೀವು ಬರಿಬೇಕಾಗುತ್ತೆ. ಟೂ ಆರ್ 3 ಸೆಂಟೆನ್ಸಲ್ಲಿ 8 ಕ್ವಶನ್ ಇದೆ. ನಿಮಗೆ ಇಲ್ಲಿ 2 ಕ್ವಶನ್ಸ್ ಆಪ್ಷನ್ ಇರುತ್ತೆ. ಯಾವುದಾದ್ರು 23 ಕ್ವಶನ್ಗೆ ಆಪ್ಷನ್ ಇದೆ, ಹಾಗೆ 24 ಕ್ವಶನು ಕೂಡ ಆಪ್ಷನ್ ಇದೆ. ಅವೆರಡಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿ ನೀವು ಬರಿಬೋದು. नेक्स्ट ಇಲ್ಲಿ निम्नलिखित प्रश्नों के उत्तर 3-4 वाक्यों में लिखिए. ಇಲ್ಲಿ 3 to 4 ಸೆಂಟೆನ್ಸ್ ತನಕ ನೀವು ಬರಿಬೇಕಾಗುತ್ತೆ. ಟೋಟಲ್ ಇಲ್ಲಿ 9 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಗೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 27 ಮಾರ್ಕ್ಸು. 33 ಕ್ವಶನ್ಗೆ 1 ಕ್ವಶನು ಆಪ್ಷನ್ ಇದೆ. ಫಿಫ್ತ್ ಮೇನು निम्नलिखित प्रश्नों के उत्तर 3-4 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಕ್ವಶನ್. ಈ ಒಂದು ಕ್ವಶನ್ಸು ಕೂಡ ನಿಮ್ಮ ಆನ್ಸರ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ. ನೀವು ಬುಕ್ ಬ್ಯಾಕಲ್ಲಿ ಪಾರ್ಟ್ 2 ಬುಕ್ಕಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ 2-3 ವರ್ಡ್ಸ್ 1 ವರ್ಡ್ಸ್ ಅದೇ ಕ್ವಶನ್ಸ್ಗಳ ಮೇಲೆ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ. ಯಾವುದೇ ಔಟರ್ ಸಿಲೆಬಸ್ಸಲ್ಲಿ ನಿಮಗೆ ಯಾವುದೇ ಥರ ಕ್ವಶನ್ಸ್ ಪೇಪರ್ ಕೇಳೋದು ಫಸ್ಟ್ ಪೇನ್ ಮತ್ತು ಸೆಕೆಂಡ್ ಮೇನಲ್ಲಿ ಕೇಳ್ಬೋದು. ಈ ಕ್ವಶನ್ಸ್ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಇದಕ್ಕೆ ಆನ್ಸರ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನಿಮಗೆ ಸಿಗುತ್ತೆ. नेक्स्ट ಮೇನಲ್ಲಿ निम्नलिखित प्रश्नों का उत्तर 5 वाक्य में लिखिए. ಇದು 5 ಸೆಂಟೆನ್ಸಸ್ ಕ್ವಶನ್ಸ್. ಇಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. 2 ಕ್ವಶನ್ಸಲ್ಲಿ ಫಸ್ಟ್ 1 ಕ್ವಶನ್ಗೆ 4 ಮಾರ್ಕ್ಸ್, ಇನ್ನೊಂದು ಕ್ವಶನ್ಗೆ 4 ಮಾರ್ಕ್ಸ್. ಟೋಟಲ್ ನಿಮಗೆ ಇಲ್ಲಿ 8 ಮಾರ್ಕ್ಸ್ ಸಿಗುತ್ತೆ. 34 ಕ್ವಶನ್ಗೊಂದು ಚಾಯ್ಸ್ ಇದೆ. नेक्स्ट मेन 36 मेन निम्नलिखित गद्यांश उद्यान पूर्वक पढ़कर नीचे दिए गए प्रश्नों के उत्तर लिखिए. ಒಂದು ಪ್ಯಾಸೇಜ್ ಟೈಪ್ ಕ್ವಶನ್ನ ಕೊಟ್ಟಿದ್ದಾರೆ. ಆ ಒಂದು ಕ್ವಶನ್ಸ್ಗೆ 4 ಆಪ್ಷನ್ ಇದೆ. ಈ 4 ಆಪ್ಷನ್ನಲ್ಲಿ ನೀವು ಚೂಸ್ ಮಾಡಿ ಬರೀಬೇಕು. ಅಲ್ಲೇ ಆನ್ಸರ್ ಇರುತ್ತೆ, ಅದನ್ನು ಓದಿ ಆನ್ಸರ್ ಮಾಡಿ 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಈ ಒಂದು ಗದ್ಯಾಂಶನ ಪ್ಯಾಸೇಜ್ ಅಂತಾರೆ. ಸೊ ಅಲ್ಲಿ ಲೈನ್ಸ್ ಇದೆ. ಭಾರತೀಯ ಧ್ವಜ ಮೇ 3 ರಂಗ ಹೇ. ಸೊ ಈ ಥರ ಭಾರತೀಯ ರಾಷ್ಟ್ರ ಧ್ವಜ ಮೇ ಕಿತ್ನೆ ರಂಗ ಹೇ, ನೀವು 3 ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲ ಆನ್ಸರ್ ಕೂಡ ಆ ಒಂದು 6 ಲೈನ್ಸಲ್ಲೇ ಇದೆ. ಸೊ ಅದನ್ನು ನೀವು ನೀಟಾಗಿ ಓದಿ ಬರಿಬೇಕಾಗುತ್ತೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ. ಇದು ಅವರು ಓನಾಗಿ ಕೇಳೋ ಒಂದು ಕ್ವಶನ್. ಅಂದರೆ ಈ ಥರ ಇದೇ ಕ್ವಶನ್ ಬರುತ್ತೆ ಅಂತಾರೆ. ಸೊ ಈ ಥರ ಟೈಪಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳಿರೋದು. नेक्स्ट 8 ಮೇನಲ್ಲಿ दिए गए संकेत बिंदुओं के आधार पर 15 या 20 वाक्य में एक निबंध लिखिए. निबंध ಅಂದರೆ ಎಸ್ಸೆ, ಪ್ರಬಂಧ ಬರೆಯಿರಿ ಅಂತ. ಇದು 4 ಮಾರ್ಕ್ಸ್ ಕ್ವಶನ್. ಇಲ್ಲೂ ಕೂಡ ನಿಮಗೆ ಚಾಯ್ಸಸ್ ಇರುತ್ತೆ. ಸಮಾಚಾರ ಪತ್ರ ಬಗ್ಗೆನೂ ಬರಿಬೋದು, ಇಂಟರ್ನೆಟ್ ಬಗ್ಗೆನೂ ಬರಿಬೋದು, ಹಾಗೆ ಪರ್ಯಾವರಣ ಪ್ರದೂಷಣ ಬಗ್ಗೆನೂ ಕೂಡ ಬರಿಬೋದು. ಲಾಸ್ಟ್ ಮೇನು ಚುಟ್ಟಿ ಪತ್ರ. ಈ ಒಂದು ಮೇನಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೆ.